ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡಿರೋ ವರ್ಕ್ ಮತ್ತು ಅದರ ಪ್ರೈಸ್ ನಾನು ಹೇಳ್ತೇನೆ. ಸೊ ಈ ಬ್ಲೌಸಿಗೆ ನಾನು 7,000 ತಗೊಂಡಿದ್ದೇನೆ. ವಿಷಯ ಏನಂದರೆ ಇದು ಕಂಪ್ಲೀಟ್ ಜರ್ದೋಸಿ, ಇದರಲ್ಲಿ ಒಂದೇ ಒಂದು ಬೀಡ್ಸ್ ಮಿಕ್ಸ್ ಇಲ್ಲ. ಸೊ ಜಸ್ಟ್ ಮಿಡ್ಲಲ್ಲಿ ಸ್ವಲ್ಪ ಆ್ಯಂಟಿಕ್ ಸ್ಟೋನ್ ಹಾಕಿದ್ದೇನೆ ಮತ್ತು ಅದರದ್ದು ಹ್ಯಾಂಗಿಂಗ್ ಬೀಡ್ಸ್ ಕೂಡ ಹಾಗೆ ಕ್ರಿಸ್ಟಲ್ ಬೀಡ್ ಅಂದರೆ ಬ್ಲ್ಯಾಕ್ ಆಗದಂತಹ ಮೆಟೀರಿಯಲ್ ಹಾಕಿ ನಾನು ಮಾಡಿರೋ ವರ್ಕ್. ಇದಕ್ಕೆ ನನಗೆ 1 ವಾರ ಟೈಮ್ ಹಿಡಿದಿದೆ ಫುಲ್ ಜರ್ದೋಸಿ ವರ್ಕಿಗೆ. ಮತ್ತು ಬ್ಯಾಕಿಗೆ ಕೂಡ ಹಾಗೆ ತುಂಬ ಬ್ರಾಡ್ ಇತ್ತು ಅವ್ರದ್ದು. ಸೊ 7,000 ಚಾರ್ಜ್ ಮಾಡಿದ್ದೇನೆ. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಯಾರೆಲ್ಲ ಆರಿ ವರ್ಕ್ ಮಾಡ್ತಾ ಇದ್ದೀರಾ, ಸೊ ತುಂಬ ಜನಕ್ಕೆ ಇದಿರುತ್ತೆ, ಅಂದರೆ ನಮಗೆ ಇನ್ಕಮ್ ಇಲ್ಲ, ಇದರಲ್ಲಿ ಇನ್ಕಮ್ ಬರುತ್ತಾ ಇಲ್ವಾ ಅಂತ ಡೌಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಂದು ಇದು 1.5 ತಿಂಗಳಿದ್ದು ಬ್ಲೌಸ್ ಇದ್ದು ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ. ನಾನು ಪ್ರೈಸ್ ಹೇಳುವಾಗ ನಿಮಗೊಂದು ಐಡಿಯಾ ಸಿಗ್ಬೋದು, 1.5 ತಿಂಗಳಲ್ಲಿ ಒಂದು ಆರಿ ವರ್ಕ್ ಬಿಸ್ನೆಸ್ ಮಾಡುವವರು ಎಷ್ಟು ದುಡಿತಾರೆ ಅಂತ. ಸೊ ಇದರಿಂದ ನಿಮಗೂ ಆರಿ ವರ್ಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಅಥವಾ ಆರಿ ವರ್ಕ್ ಕಲೀಲಿಕ್ಕೆ ಇಂಟ್ರೆಸ್ಟ್ ಬರ್ಬೋದು ಅಂತ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೇನೆ. ಇದಕ್ಕೆ ನಾನು ಅವರಿಗೆ ಚಾರ್ಜ್ ಮಾಡಿರುವಂತಹದ್ದು 4,000ಗೆ ಇದು ನನಗೊಂದು 3 ಡೇಸ್ ಇದು ವರ್ಕ್ ಆಗಿದೆ. ಯಾಕಂದರೆ ಇದರಲ್ಲಿ ಕೂಡ ಹಾಗೆ ಆ್ಯಂಟಿಕ್ ಸ್ಟೋನ್ ಮತ್ತು ಸಪ್ರೇಟ್ ಒಂದು ಬ್ಲೌಸ್ ಪೀಸ್ ಅಂದರೆ ಪೀಸ್ ತಗೊಂಡು ನಾವು ವರ್ಕ್ ಮಾಡಿರೋದು. ಈ ಬ್ಲೌಸ್ ಇದ್ದು ನನಗೆ ನೆನಪಿರೋ ಪ್ರಕಾರ ಇದಕ್ಕೆ 4,500 ನಾನು ಚಾರ್ಜ್ ಮಾಡಿದ್ದೇನೆ ವಿತ್ ಹ್ಯಾಂಗಿಂಗ್ ಬೀಡ್ಸ್. ಯಾಕಂದರೆ ಇದು 2 ಕ್ಲೋತಲ್ಲಿ ವರ್ಕ್ ಮಾಡಿದ್ದು. ನಾವು ಒಂದು ನೆಟ್ಟಲ್ಲಿ ವರ್ಕ್ ಮಾಡಿದ್ದೇವೆ, ಒಂದು ಅವರ ಬ್ಲೌಸ್ ಪೀಸಲ್ಲೇ ವರ್ಕ್ ಮಾಡಿದ್ದೇವೆ. ನೆಟ್ಟಲ್ಲಿ ವರ್ಕ್ ಮಾಡಲಿಕ್ಕೆ ತುಂಬ ಕಷ್ಟ. ನಿಮಗೆ 1 ದಿನ ಹಿಡಿಯುವ ವರ್ಕ್ 3 ದಿನ ಹಿಡಿಯುತ್ತೆ. ಯಾಕಂದರೆ ಸ್ವಲ್ಪ ಆಚೆ ಈಚೆ ಆದರೂ ನೆಟ್ ಹರಿಯುವ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ಇದರದ್ದು 4,500 4,000 ಏನು. ಸೊ ಇದು ಗ್ರೀನ್ ಬ್ಲೌಸು, ಇದೊಂದು ಪ್ಲೇನ್ ಕ್ಲೋತ್ ಮೇಲೆ ನಾವು ವರ್ಕ್ ಮಾಡಿರೋದು. ಇದೊಂದು ನಾರ್ಮಲ್ ವರ್ಕ್, ಅಂದರೆ ಈಗ ಎಲ್ಲರೂ ಈ ಟೈಪ್ ಮಾಡಿಸ್ತಾರೆ ಡಿಸೈನ್. ಇದಕ್ಕೆ ನಾನು 2,700 ಚಾರ್ಜ್ ಮಾಡಿದ್ದೇನೆ. ಗ್ರೀನ್ ಕಲರ್, ಸೊ ಗ್ರೀನ್ ಕಲರ್ ಆ್ಯಂಟಿಕ್ ಸ್ಟೋನ್ ಹಾಕಿದ್ದೇವೆ ಪ್ಲಸ್ ಬೀಡ್ ವರ್ಕ್. ಇದೆಲ್ಲ ನನಗೆ 2 ಡೇಸಲ್ಲಿ ಆಗುತ್ತೆ ವರ್ಕ್. ಇದಕ್ಕೆ 2,600 2,800 ಏನೋ ಚಾರ್ಜ್ ಮಾಡಿದ್ದೇನೆ ನಾನು. ಸೊ ನೆಕ್ಸ್ಟ್ ಬ್ಲೌಸ್ ಬಂದುಬಿಟ್ಟು ಇದು ನನ್ನ ಬಿಸ್ನೆಸ್ ನೇಮು. ಸೊ ಇದು ಸ್ವಲ್ಪ ಕಡಿಮೆ ಇತ್ತು ಬ್ಲೌಸ್. ಇದು ನಾನು 1,000 ರುಪೀಸ್ಗೆ ಮಾಡಿ ಕೊಟ್ಟಿದ್ದೇನೆ. ಫುಲ್ ಬುಟಾಸ್ ವರ್ಕ್ ಮತ್ತು ಫುಲ್ ಸ್ಲೀವ್ ವರ್ಕ್ ವಿತ್ ದ ನೆಕ್ ವರ್ಕ್. ಕಸ್ಟಮರ್ ಇದ್ದ ಬ್ಲೌಸ್ ಇದು 1,000 ರುಪೀಸ್ ಚಾರ್ಜ್ ಮಾಡಿದ್ದೇನೆ. ಇದು ನನಗೆ 1 ದಿನದಲ್ಲಿ ಆಗುತ್ತೆ ವರ್ಕ್. ಸೊ ಬೀಡ್ ವರ್ಕ್ ವಿತ್ ಇದರಲ್ಲಿ ಥ್ರೆಡ್ ನಾಟ್, ಫ್ರೆಂಚ್ ನಾಟು ಮಿಕ್ಸ್ ಇದೆ. ಸೊ ಇದು ವರ್ಕ್ ನೋಡಿದ್ರಲ್ಲ, 1,000 ರುಪೀಸ್ ಇದು ವರ್ಕ್. ಸೊ ನೆಕ್ಸ್ಟ್ ಇದು ಕೂಡ ನಾನು ಆಗ ತೋರಿಸಿದೆ ನಿಮಗೊಂದು ಗ್ರೀನ್ ಕಲರ್ ಬ್ಲೌಸ್, ಅದೇ ಸೇಮ್ ವರ್ಕೆ. ಸೊ ಈ ರೀತಿ ಇದೆ, ಬಾರ್ಡರ್ ಮೇಲೆ ವರ್ಕ್ ಮಾಡಬೇಕು. ಸೊ ಇದಕ್ಕೆ ಕೂಡ ಹ್ಯಾಂಗಿಂಗ್ ಬೀಡ್ಸ್ ಹಾಕಿದ್ದೇವೆ. ನಾವೆಲ್ಲ ಹ್ಯಾಂಗಿಂಗ್ ಬೀಡ್ಸ್ ಹಾಕೋದು ಕ್ರಿಸ್ಟಲ್ ಬೀಡ್, ನಿಮಗೆ ಕಲರ್ ಹೋಗುವಂತಹ ಬೀಡ್ಸ್ ಆಗಲ್ಲ. ಮತ್ತು ಬೀಡ್ಸ್ ಹಾಕಿದ್ರು ನಾವು ಮ್ಯಾಟ್ ಫಿನಿಶಿಂಗ್ ಬೀಡ್ಸ್ ಹಾಕೋದು. ಇದರ ಮೇಲ್ಗಡೆ ಇರುವ ಬೀಡ್ಸ್ ಎಲ್ಲ ಮ್ಯಾಟ್ ಫಿನಿಶಿಂಗ್ ಬೀಡ್ಸ್. ಇದು ಕೂಡ ಸೇಮ್ ಪ್ರೈಸ್ 2,500 2,600 ಚಾರ್ಜ್ ಮಾಡಿದ್ದೇನೆ ನಾನು. ಸೊ ಇದು ಗ್ರೀನ್ ಕಲರ್ ಬರುತ್ತೆ, ಇದು ಅವರದ್ದು ಗ್ರೀನ್ ಕಲರ್ ಸ್ಯಾರಿ ಇದು. ಸೊ ಇದು ಕೂಡ ಸ್ವಲ್ಪ ಸೇಮ್ ವರ್ಕೇ ಇದೆ, ಅದರದ್ದೇ ಮ್ಯಾಚಿಂಗ್ ಆ ಟೈಪಲ್ಲಿ ಇದೆ. ಬಟ್ ಸ್ಲೀವ್ ಆ ರೀತಿ ಇಲ್ಲ, ಸ್ವಲ್ಪ ಚೇಂಜ್ ಇದೆ ಸ್ಲೀವು. ಸೊ ಇದಕ್ಕೆ ನಾನು 2,400 ಚಾರ್ಜ್ ಮಾಡಿದ್ದೇನೆ. ಸೊ ಫಿನಿಶಿಂಗ್ ಎಲ್ಲ ನೋಡ್ಬೋದು ನೀವು. ಯಾರಾದರೂ ಟೈಲರ್ಸ್ ಈ ವಿಡಿಯೋ ನೋಡ್ತಿದ್ರೆ ನಿಮಗೆ ವರ್ಕ್ ಕೊಡಲಿಕ್ಕಿದ್ರೆ ಕೊಡ್ಬೋದು, ನಾವು ಮಾಡಿ ಕೊಡ್ತೇವೆ. ಸೊ ಯಾರಿಗೆಲ್ಲ ಈ ರೀತಿ ಬಿಸ್ನೆಸ್ ಮಾಡಬೇಕು, ನಾವು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದವರು ನನ್ನ ಮೇಲೆ ಕೊಟ್ಟಿರುವ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ. ಜಸ್ಟ್ 1,000 ರುಪೀಸಲ್ಲೂ ನೀವು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಕೋರ್ಸ್ನ ಕಂಪ್ಲೀಟ್ ಮಾಡ್ಬೋದು ನಮ್ಮಲ್ಲಿ. ಔಟ್ಸೈಡ್ ನಿಮಗೆ 5,000 10,000 ಇರುವ ಕೋರ್ಸ್ ನಮ್ಮಲ್ಲಿ ಜಸ್ಟ್ 1,000ಗೆ ಮತ್ತು 3,000ಗೆ ಇದೆ. ಸೊ ಯಾರಿಗೆ ಅದರ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಿ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಕಲಿತು ನೀವು ಇದೇ ರೀತಿಯಲ್ಲಿ ಬಿಸ್ನೆಸ್ ಮಾಡ್ಬೋದು. ಸೊ ಇದು ಡಿಸೈನ್ ಇದೆ, ಇದಕ್ಕೆ ಕೂಡ 2,400 ನಾನು ಚಾರ್ಜ್ ಮಾಡಿದ್ದೇನೆ. ಇದರದ್ದು ಕೂಡ ಸ್ಲೀವಲ್ಲಿ ತುಂಬ ಅಂದರೆ ಹತ್ರ ಡಿಸೈನ್ ಮಾಡಬೇಕು, ತುಂಬ ದೂರ ಏನಿಲ್ಲ, ಹತ್ತಿರ ಡಿಸೈನ್ ಮಾಡಬೇಕು ನಾನು. ಸೊ ಹಾಗಾಗಿ ವಿತ್ ಫ್ರೆಂಚ್ ನಾಟು ಕೊಡಬೇಕು ನಾವು ಫ್ಲವರಿಗೆ. ಸೊ ಇದು ಸ್ಲೀವ್ಸ್ ನೋಡಿ, ಇದು ಸ್ಲೀವ್ಸ್ ಇದೆ ಡಿಸೈನ್. ಸೇಮ್ ನೆಕ್ ಡಿಸೈನ್ ಕೂಡ ಸೇಮ್ ಬರುತ್ತೆ ನೋಡಿ, ಈ ರೀತಿಯೇ ಬರುತ್ತೆ ನೆಕ್ ಡಿಸೈನ್ ಕೂಡ. ಸೊ ನೆಕ್ಸ್ಟ್ ಡಿಸೈನ್ ಇದಿದೆ, ಇದಕ್ಕೆ ಕೂಡ 2,800 ಚಾರ್ಜ್ ಮಾಡಿದ್ದೇನೆ. ಬಟ್ ಇದು ಸ್ವಲ್ಪ ಹೆವಿ ಇತ್ತು ವರ್ಕ್. ಈ ಟೈಪ್ ಲೀಫ್, ಒಂದೊಂದು ಲೀಫ್ ಮಾಡುವಾಗಲೇ ತುಂಬ ಟೈಮ್ ಹಿಡಿಯುತ್ತೆ. ಬಟ್ ನಾನೊಮ್ಮೆ ಪ್ರೈಸ್ ಹೇಳಿ ಆಗಿತ್ತು ಅವರಿಗೆ. ಸೊ ಏನು ಚೇಂಜ್ ಮಾಡೋದು ಬೇಡ ಅಂತ 2,800 ಮಾಡಿ ಕೊಟ್ಟೆ. ಫುಲ್ ಸ್ಲೀವ್ ವರ್ಕ್ ಇದೆ ಇದರಲ್ಲಿ. ನೀವು ನೋಡ್ಬೋದು, ಲೀಫ್ ಡಿಸೈನ್ ಮಾಡಲಿಕ್ಕೆ ತುಂಬ ಹೊತ್ತು ಹಿಡಿಯುತ್ತೆ, ಬೀಡ್ಸಲ್ಲಾದರೂ ಥ್ರೆಡ್ಡಲ್ಲಾದರೂ. ಥ್ರೆಡ್ ಆದರೂ ಪರವಾಗಿಲ್ಲ, ಸ್ವಲ್ಪ ಬೇಗ ಆಗುತ್ತೆ ನನಗೆ. ಅಂದರೆ ಜಸ್ಟ್ ಥ್ರೆಡ್ಡನ್ನೇ ಮಾಡ್ಕೊಂಡು ಹೋಗೋದಲ್ಲ, ಈ ಬೀಡ್ಸ್ ತೆಗಿಬೇಕು, ಹಾಕಬೇಕು, ತುಂಬ ಟೈಮ್ ಹಿಡಿಯುತ್ತೆ. ಇದು ಅದರದ್ದು ನೆಕ್ ಡಿಸೈನ್ ವಿತ್ ಆ್ಯಂಟಿಕ್ ಸ್ಟೋನ್ ಹಾಕಿದ್ದೇವೆ.
ಇದು ಸ್ವಲ್ಪ ಶೇಡ್ ಕ್ಲೋತ್, ಅದಕ್ಕೋಸ್ಕರ ಸ್ವಲ್ಪ ಸ್ಟೋನ್ ಜಾಸ್ತಿ ಹಾಕಿದ್ದೇನೆ, ಇಲ್ಲದಿದ್ದರೆ ಕಾಣೋದೇ ಇಲ್ಲ, ಯಾಕಂದರೆ ಫುಲ್ ಗೋಲ್ಡನ್ ಶೇಡ್ ಇತ್ತು, ಬೀಡ್ಸ್ ಹಾಕಿದ್ರೂ ಕಾಣಲ್ಲ. ಸೊ ನೋಡ್ಬೋದು ನೀವು ಫುಲ್ ವರ್ಕ್. ಇದು 2800 ಇದು 2400 ಇದ್ದು. ಸೊ ನೋಡ್ಬೋದು ಫುಲ್ ಬೀಡ್ಸ್ ಹತ್ರ. ನಮ್ಮಲ್ಲಿ ನೀವು ಡಿಸೈನ್ ಮಾಡಲಿಕ್ಕೆ ಕೊಟ್ಟರೆ ನಾವು ದೂರ ಡಿಸೈನ್ ಮಾಡಲ್ಲ, ತುಂಬ ಹತ್ರನೇ, ಸ್ವಲ್ಪ ಅಮೌಂಟ್ ಆದರೂ ಡಿಸೈನ್ ಎಲ್ಲ ಹತ್ರನೇ ಇರುತ್ತೆ, ತುಂಬ ದೂರ ಮಾಡಿ ಬೋರ್ ಮಾಡಲ್ಲ, ಬ್ಲೌಸನ್ನು ನೋಡುವಾಗ ಚೆನ್ನಾಗಿ ಕಾಣುತ್ತೆ. ಸೊ ಇದೊಂದು ಡಿಸೈನ್, ಇದರಲ್ಲಿ ಕೂಡ ಹಾಗೆ ನೆಕ್ ಡಿಸೈನ್ ಕೂಡ ಹಾಗೇನೆ ಮಾಡಲಿಕ್ಕೆ ನೀವು ಥಿಂಕ್ ಮಾಡ್ಬೋದು. ಈಗ ನಾನು 1.5 ಮಂತ್ ಇದು ಬ್ಲೌಸ್ ವರ್ಕ್, ಸೊ 1.5 ಮಂತಲ್ಲಿ ಎಷ್ಟು ಅರ್ನಿಂಗ್ ಮಾಡ್ಬೋದು ನಮಗೆ ಒಂದು ಆರಿ ವರ್ಕ್ ಬಿಸ್ನೆಸ್ಸಲ್ಲಿ, ಕರೆಕ್ಟಾಗಿ ನಾವು ಬಿಸ್ನೆಸ್ ಹಿಡಿಯುವ ಟ್ರಿಕ್ಸ್ ಫಾಲೋ ಮಾಡಿದರೆ ಅಂತ. ಸೊ ತುಂಬ ಅರ್ನಿಂಗ್ ಆಗುತ್ತೆ ಆರಿ ವರ್ಕಲ್ಲಿ, ಯಾಕಂದರೆ ಈಗ ಟ್ರೆಂಡಿಂಗಲ್ಲಿರುವ ಬಿಸ್ನೆಸ್, ಯಾರು ಬೇಕಾದ್ರೂ ಹಾಕ್ತಾರೆ ಬ್ಲೌಸು, ಎಷ್ಟೇ ರೇಟ್ ಆದರೂ ಮಾಡಿಸ್ತಾರೆ, ತುಂಬ ರೇಟ್ ಅಂತಲ್ಲ, ಒಂದು ಮೀಡಿಯಮ್ ರೇಂಜ್ ಇದ್ದು ರೇಟ್ ಆದರೂ ಮಾಡಿಸ್ತಾರಲ್ವ. ಸೊ ಇದಕ್ಕೆ 2400 ತೊಗೊಂಡಿದ್ದೇನೆ ನಾನು. ಇದಕ್ಕೆ ಕಟ್ ಬೀಡ್ಸ್ ವರ್ಕ್ ಮತ್ತು ಶುಗರ್ ಬೀಡ್ ವರ್ಕ್, ಸ್ಟೋನ್ ವರ್ಕ್ ಎಲ್ಲ ಮಿಕ್ಸ್ ಇದೆ ಇದರಲ್ಲಿ. ಸೊ ಇದು ಒಂದು ಬ್ರೈಡಲ್ ಬ್ಲೌಸು. ನಾನು ಫಸ್ಟ್ ಸ್ಟಾರ್ಟಿಂಗ್ ನಿಮ್ಗೊಂದು ತೋರಿಸಿದ್ದಲ್ಲ, ಫುಲ್ಲು ಜರ್ದೋಸಿಯಲ್ಲಿ ಮಾಡಿರೋದು, 7000 ಚಾರ್ಜ್ ಮಾಡಿದೆ ಅಂತ ಹೇಳಿದ್ದಲ್ಲ. ಸೊ ಇದನ್ನು ಸೇಮ್ ಡಿಸೈನ್, ಇದೇ ಸೇಮ್ ಡಿಸೈನ್, ಬಟ್ ಇದಕ್ಕೆ ನಾನು ಕಟ್ ಬೀಡ್ ವರ್ಕ್ ಹಾಕಿದ್ದೇನೆ. ಕಟ್ ಬೀಡ್ಸಲ್ಲೇ ಮಾಡಿರೋದು, ನಾರ್ಮಲ್ ಬೀಡ್ಸ್ ಅಲ್ಲ, ಕಟ್ ಬೀಡ್ಸಲ್ಲಿ ಮತ್ತು ಆ್ಯಂಟಿಕ್ ಸ್ಟೋನಲ್ಲಿ ಮಾಡಿರೋದು. ಅದು ಫುಲ್ ಜರ್ದೋಸಿಯಲ್ಲಿ ವಿತ್ ಆ್ಯಂಟಿಕ್ ಸ್ಟೋನಲ್ಲಿ ಮಾಡಿ 7000. ಇದಕ್ಕೆ ನಾನು ಚಾರ್ಜ್ ಮಾಡಿದವರಿಗೆ 4000, 3000 ಲೆಸ್ ಆಯಿತು ಜರ್ದೋಸಿ ಮತ್ತು ಬೀಡ್ಸಿಗೆ. ಇದೊಂದು ಡಿಸೈನು, ಇದಕ್ಕೆ 2500 ನಾನು ಚಾರ್ಜ್ ಮಾಡಿದ್ದೇನೆ, ವಿತ್ ಬ್ಯಾಕ್ ಲಟ್ಕನ್ ಮಾಡಿ ಕೊಟ್ಟಿದ್ದೇನೆ, ಅದಕ್ಕೆ ಎಕ್ಸ್ಟ್ರಾ ತೊಗೊಂಡಿಲ್ಲ ನಾನು. ಬಟ್ ಫುಲ್ ಡಿಸೈನ್ ನೋಡಿ ನೀವು, ಸೈಡಿಗೆ ಸ್ಟೋನ್ ಹಾಕಿ ಅದರ ಔಟರ್ ಲೈನ್ಗೆ ಬೀಡ್ಸ್ ಹಾಕಿದ್ದೇವೆ. ಇದು ಅವರ ಸಾರಿಗೆ ಸ್ವಲ್ಪ ಮ್ಯಾಚಿಂಗ್ ಇರಲಿ ಅಂತ ಸಾರಿದ್ದು ಸಿಲ್ಕ್ ಥ್ರೆಡ್ಡಲ್ಲೂ ಲೈನ್ಸ್ ಹಾಕಿದ್ದೇವೆ. ಮತ್ತು ಇದು ಸಾರಿಗೊಂಡು, ಇದಕ್ಕೆ 250 ರುಪೀಸ್. ನೋಡ್ಬೋದು ವರ್ಕ್. ಸೊ ಇನ್ನೊಂದು ಈ ಡಿಸೈನ್ ಏನಂದರೆ ಸೇಮ್ ವರ್ಕ್ 2 ಬ್ಲೌಸ್ಗೆ ಮಾಡಲಿಕ್ಕೆ ಕೊಟ್ಟಿದ್ರು, ಶೇಪ್ ಮಾತ್ರ ಚೇಂಜ್, ಬ್ಯಾಕ್ ನೆಕ್ಕಿದ್ದು, ಬ್ಯಾಕ್ ನೆಕ್ ಮತ್ತು ಸ್ಲೀವ್ಸ್. ಇದಕ್ಕೆ ಒಂದು ಬ್ಲೌಸಿಗೆ ನಾನು 2400 ಚಾರ್ಜ್ ಮಾಡಿದ್ದೇನೆ, ಯಾಕಂದರೆ ಇದರಲ್ಲಿ ಫ್ರೆಂಚ್ ನಾಟ್ ಫ್ಲವರ್ ವಿತ್ ಫುಲ್ ಕಟ್ ಬೀಡ್ ವರ್ಕ್. ಕಟ್ ಬೀಡ್ ನಿಮಗೆ ಬ್ಲ್ಯಾಕ್ ಆಗಲ್ಲ, ಮತ್ತು ಅದು ವರ್ಕ್ ಮಾಡಲಿಕ್ಕೆ ಕೂಡ ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಮಗೆ ಜಾಸ್ತಿ ಟೈಮ್ ಹಿಡಿಯುತ್ತೆ, ಯಾಕಂದರೆ ಅದು ಶುಗರ್ ಬೀಡಾಗಿ ಸಾಫ್ಟ್ ಇಲ್ಲ ಬೀಡ್ಸ್, ಸ್ವಲ್ಪ ಶಾರ್ಪ್, ಬೇಗ ಕಟ್ ಆಗುತ್ತೆ ಥ್ರೆಡ್ ಎಲ್ಲ. ನೋಡ್ಬೋದು 2 ಬ್ಲೌಸ್ 2500, ಟೋಟಲ್ 5000 ಅದಕ್ಕೆ 2 ಬ್ಲೌಸಿಗೆ. ಇದು 2500. ಇದು ನೋಡ್ಬೋದು ನೀವು 2500, 2800 ಏನೋ ತೊಗೊಂಡಿದ್ದೇನೆ. ಸೊ ಇದರಲ್ಲಿ ಕೂಡ ಹಾಗೆ ಫ್ರೆಂಚ್ ನಾಟ್ ಫ್ಲವರ್ ಇದೆ. ಇದು ಸ್ಲೀವ್ಸ್ ವರ್ಕ್, ಇದು ನೆಕ್ ವರ್ಕ್ ನೋಡಿ, ನೆಕ್ಕಲ್ಲಿ ಕೂಡ ಹಾಗೆ ಸೇಮ್ ಅವರ ಇದು ದಾರೆ ಸಾರಿ. ಸೊ ಹಾಗಾಗಿ ನಾನು ರೆಡ್ ಕಲರ್ ಸಾರಿಯಾ ಅಂತ ಅವರದ್ದು, ಹಾಗಾಗಿ ರೆಡ್ ಕಲರೇ ಹಾಕಿದ್ದೇನೆ. ರೆಡ್ ಅಂದರೆ ಸ್ವಲ್ಪ ಪಿಂಕ್ ಮಿಕ್ಸ್ ಇದೆ. ಸೊ ಈ ರೀತಿ ಮಾಡಿದ್ದೇನೆ. ಅದು ನಿಮಗೆ ವರ್ಕ್ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ, ಬ್ಲ್ಯಾಕ್ ಆಗಲ್ಲ ಮೆಟೀರಿಯಲ್ಸ್ ಎಲ್ಲ. ಸೊ ಇದು ಮಾತ್ರ ನನಗೆ ತುಂಬ ಇಷ್ಟದ ವರ್ಕ್. ವಿಷಯ ಏನಂದರೆ ತುಂಬ ಗ್ರ್ಯಾಂಡ್ ವರ್ಕ್ ಇದು, ತುಂಬ ಗ್ರ್ಯಾಂಡ್ ವರ್ಕ್ ಇದು. ಅಂದರೆ ಬ್ಯಾಕಿಗೆ ಫುಲ್ ವರ್ಕ್ ಮಾಡಿದ್ದೇವೆ ನಾವು, ಫುಲ್ ಬ್ಯಾಕಿಗೆ ವರ್ಕ್ ಮಾಡಿದ್ದೇವೆ ನೋಡಿ. ತುಂಬ ನಾನು ಇದರದ್ದು ಸ್ಟಿಚಿಂಗ್ ಇದು ಕೂಡ ವಿಡಿಯೋ, ಅಂದರೆ ಸ್ಟಿಚಿಂಗ್ ಆದಮೇಲೆ ಹೇಗೆ ಕಾಣುತ್ತೆ ಅಂತ ಬ್ಲೌಸ್ ತೋರಿಸಿದೆ ನೋಡಿ. ಫುಲ್ ಬ್ಯಾಕ್ ವರ್ಕ್ ಮಾಡಿದರೆ 7000 ಆಗುತ್ತೆ ನೋಡಿ. ಇದಕ್ಕೆ ನಾನು 7000 ಚಾರ್ಜ್ ಮಾಡಿದ್ದೇನೆ ಅವರಿಗೆ. ಫುಲ್ ಹ್ಯಾಂಡ್ ವಿತ್ ಹ್ಯಾಂಗಿಂಗ್ಸ್, ಸ್ಲೀವ್ ಹ್ಯಾಂಗಿಂಗ್ಸ್ ಎಲ್ಲ ಬಂದು 7000 ಚಾರ್ಜ್ ಮಾಡಿದ್ದೇನೆ ನೋಡಿ. ಇದು ಸ್ಟಿಚ್ ಆದಮೇಲೆ ಫೋಟೋ ಹೇಗೆ ಬಂದಿದೆ ಅಂತ, ಅಂದರೆ ವರ್ಕ್ ಎಷ್ಟು ನೀಟ್, ಎಷ್ಟು ಗ್ರ್ಯಾಂಡ್ ಬಂದಿದೆ ಅಂತ. ನನ್ನ ಯೂಟ್ಯೂಬ್ ಇದು ಪಿಕ್ ಇದೆ ನೋಡಿ, ಅದರಲ್ಲಿ ಕೂಡ ಸೇಮ್ ಫೋಟೋ ಇದೆ, ಅದೇ ಫೋಟೋ. ಇದು ಕೂಡ ಹಾಗೆ, ಇದು ನಾವು 3500 ಚಾರ್ಜ್ ಮಾಡಿದ್ದೇವೆ. ಇದು ಕೂಡ ಹಾಗೆ ಅವರ ಸಾರಿಗೆ ಮ್ಯಾಚ್ ಮಾಡಿಕೊಂಡು ಮಾಡಿರೋದು. ಇದು ಸ್ವಲ್ಪ ಶೇಡ್ ಕ್ಲೋತ್ ಆದ ಕಾರಣ ಸ್ವಲ್ಪ ಗ್ರ್ಯಾಂಡ್ ವರ್ಕೆ ಮಾಡಬೇಕು, ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಕಾಣಲ್ಲ. ಮತ್ತು ಅವರಿಗೆ ಲಟ್ಕನ್ ಕೂಡ ಹಾಗೆ ಬ್ಯಾಕಿದ್ದು ಅದಕ್ಕೆ ಮ್ಯಾಚ್ ಆಗುವ ಹಾಗೆ ಮಾಡಿ ಕೊಟ್ವಿ. ಇದು ನೋಡಿ ತುಂಬ ಚೆನ್ನಾಗಾಗಿದೆ. ಅಂದರೆ ಡಿಸೈನ್ ಮಾಡಲಿಕ್ಕೆ, ಇಂಥ ಡಿಸೈನ್ ಎಲ್ಲ ಮಾಡಲಿಕ್ಕೆ ತುಂಬ ಈಸಿ ಏನಿಲ್ಲ, ಯಾಕಂದರೆ ಒಂದೊಂದು ಡಿಸೈನಲ್ಲೂ ಒಂದೊಂದು ಕರೆಕ್ಟ್ ಫಿನಿಶಿಂಗ್ ಬರಬೇಕು, ಇಲ್ಲದಿದ್ದರೆ ಗಲೀಜು ಕಾಣುತ್ತೆ. ಸೊ ಇದಕ್ಕೆ ಮಾತ್ರ 5000 ಚಾರ್ಜ್ ಮಾಡಿದ್ದೇನೆ ನಾನು. 5000 ಅಂದರೆ ನಿಮಗೆ ಇದರದ್ದು ಸ್ಲೀವ್ ನೋಡ್ಬೋದು. ಇದು ಕೂಡ ಹಾಗೆ ಕಟ್ ಬೀಡ್ ವರ್ಕ್ ವಿತ್
ಆ್ಯಂಟಿಕ್ ಸ್ಟೋನು. ನಾವು ಜಾಸ್ತಿ ದೊಡ್ಡ ದೊಡ್ಡ ಬೀಡ್ಸ್ ಎಲ್ಲ ಯೂಸ್ ಮಾಡಲ್ಲ ಅಂತ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತೇನೆ. ನಾನು ಯಾಕೆ ಯೂಸ್ ಮಾಡಲ್ಲ ಅಂದರೆ 5,000 7,000 6,000 ಕೊಟ್ಟು ಒಂದೆರಡು ಸಲ ಹಾಕಿ ಬ್ಲ್ಯಾಕ್ ಆಯಿತು ಅಂದರೆ ಅವರಿಗೂ ಬೇಜಾರಾಗುತ್ತೆ. ಸೊ ಹಾಗಾಗಿ ನಾವು ಕಾಸ್ಟ್ಲಿ ಬ್ಲೌಸಸ್ಸಿಗೆಲ್ಲ ಕಟ್ ಬೀಡ್ ವರ್ಕೇ ಮಾಡೋದು, ಜಾಸ್ತಿ ಸ್ಟೋನ್ಸ್ ಮತ್ತು ಇದೆಲ್ಲ ಹಾಕಲಿಕ್ಕೆ ಹೋಗಲ್ಲ. ಯಾಕಂದರೆ ಹಾಕಿದ್ರು ನಾರ್ಮಲ್ ಸ್ಟೋನ್ ಹಾಕಲ್ಲ, ಆ್ಯಂಟಿಕ್ ಸ್ಟೋನೇ ಹಾಕೋದು. ಸೊ ಇದಕ್ಕೆ 5,000, ಇದಕ್ಕೆ 3,800 3,800 3.5 ಏನೋ ಚಾರ್ಜ್ ಮಾಡಿ, 3.5 ಅಂತ 3.5 ಚಾರ್ಜ್ ಮಾಡಿದ್ದು. ಇದು ನೋಡ್ಬೋದು, ಇದು ನಿಮಗೆ ಕಂಪ್ಲೀಟ್ ಪರ್ಲ್ ವಿತ್ ಫ್ರೆಂಚ್ ನಾಟ್ ಫ್ಲವರ್. ಸೊ ಇದಕ್ಕೆ 3,500 ಚಾರ್ಜ್ ಮಾಡಿದ್ದೇವೆ. ಇದಕ್ಕೆ ನಾವು 3,000 ಚಾರ್ಜ್ ಮಾಡಿದ್ದು, ಫುಲ್ ಸ್ಲೀವ್ಸ್ ವರ್ಕ್ಗೆ 3,000 ಚಾರ್ಜ್ ಮಾಡಿದ್ದೇವೆ. ನೋಡ್ಬೋದು, ಇದು ಪ್ಲೇನ್ ಬ್ಲೌಸು. ಇದು ನಾವೇ ಬ್ಲೌಸ್ ಪೀಸ್ ತಗೊಂಡು ಅದರ ಮೇಲೆ ವರ್ಕ್ ಮಾಡಿರೋದು. ನೋಡಿ ಎಷ್ಟು ನೀಟಾಗಿ ಬಂದಿದೆ ವರ್ಕ್. ಇದರದ್ದು ನೆಕ್ ಡಿಸೈನ್ ಇದು. ಸೊ ನಿಮ್ಗೊಂದು ಐಡಿಯಾ ಸಿಗ್ಬೋದು ಒಂದು ಮಂತ್ಲಿ ಎಷ್ಟು ಇನ್ಕಮ್ ತೆಗಿಬೋದು. ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ, ಅಂದರೆ ಇವರು ಇಷ್ಟು ವೀಡಿಯೋ ಮಾಡ್ತಾರೆ, ಎಷ್ಟು ಬ್ಲೌಸ್ ಹಾಕ್ತಾರೆ, ಇವರಿಗೆ ಮಂತ್ಲಿ ಎಷ್ಟು ಇನ್ಕಮ್ ಬರುತ್ತೆ. ಮೊನ್ನೆನೇ ನಾನು ಹೇಳಿದೆ ನಾನು ಮಂತ್ಲಿ 45,000 ಇನ್ಕಮ್ ತೆಗಿತೇನೆ ಅಂತ. ಕೆಲವರಿಗೆ ನಂಬಿರ್ಲಿಕ್ಕಿಲ್ಲ, ಬಟ್ ಈಗ ನೋಡುವಾಗ ಗೊತ್ತಾಗ್ಬೋದು ಒಂದೊಂದು ಬ್ಲೌಸಿಗೆ ಇಷ್ಟು ಚಾರ್ಜ್ ಮಾಡುವಾಗ 45,000 ಆರಾಮ್ಸೆ ಆಗುತ್ತೆ. ಅಂದರೆ ಇದು ನಾನು ಹಾಕಿರೋದು ಕೆಲವು ಡಿಸೈನ್ಸ್ ಮಾತ್ರ, ಇನ್ನೂ ತುಂಬ ಡಿಸೈನ್ಸ್ ಇದೆ, ಬಟ್ ತುಂಬ ಲಾಂಗ್ ಆಗುತ್ತಲ್ಲ ವೀಡಿಯೋಸ್. ಅದಕ್ಕೋಸ್ಕರ ನಾನು ಕೆಲವು ಡಿಸೈನ್ಸ್ ಎಲ್ಲ ಶಾರ್ಟ್ಸಲ್ಲಿ ನನ್ನ ಯೂಟ್ಯೂಬಿದು ಅಥವಾ ಪೋಸ್ಟಲ್ಲೆಲ್ಲ ಹಾಕ್ತಾ ಇರ್ತೇನೆ. ನೋಡಿ ಯಾರಿಗಾದ್ರೂ ವರ್ಕ್ ಮಾಡಿಸ್ಲಿಕ್ಕಿದ್ರೆ ಕೊಡ್ಬೋದು. ಇದಕ್ಕೆ ಜರ್ದೋಸಿ ಮಿಕ್ಸ್ ಇದೆ. ಸೊ ಇದರದ್ದು ನಾವು 3,800 3.5 ಏನೋ ಚಾರ್ಜ್ ಮಾಡಿದೆ. ನನಗೆ ಕರೆಕ್ಟ್ ನೆನಪಿಲ್ಲ, ಯಾಕಂದರೆ ಅದು ತುಂಬ ಬ್ಲೌಸ್ ಮಾಡುವ ಕಾರಣ ಈ 300 200 ಎಲ್ಲ ಸ್ವಲ್ಪ ಮಿಸ್ ಆಗುತ್ತೆ ನನಗೆ. ಇದು ನೋಡ್ಬೋದು ನೀವು, ಬ್ಯಾಕ್ ನೆಕ್ ಕೂಡ ಹಾಗೆ 1.5 ಇಂಚಲ್ಲಿ ವರ್ಕ್ ಮಾಡಿದ್ದೇವೆ ನಾವು, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೇವೆ. ನನಗೆ ಖುಷಿ ಆಗುತ್ತೆ, ಯಾಕಂದರೆ ಥ್ರೆಡ್ ವರ್ಕು, ಜರ್ದೋಸಿ, ಬೀಡ್ಸ್, ಸ್ಟೋನ್ಸ್ ಎಲ್ಲ ಮಿಕ್ಸ್, ಪರ್ಲ್ ಎಲ್ಲ ಮಿಕ್ಸ್ ಮಾಡುವಾಗ ಒಂದು ನಿಮಗೆ ಅದರದ್ದೊಂದು ಡಿಸೈನೇ ಬೇರೆ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಅದು ನಮಗೆ ಡೈರೆಕ್ಟ್ ಬ್ಲೌಸ್ ಪೀಸಲ್ಲಿ ನೋಡುವಾಗೆಲ್ಲ ನಾವು ಒಂದು ಸ್ಟಿಚ್ ಆದಮೇಲೆ ನೋಡಬೇಕು ಆ ಬ್ಲೌಸ್ ಪೀಸೆಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನಾನು 2,000 ರುಪೀಸ್ ಇದು ಮಾಡಿದೆ ನೋಡಿ, 2,200 ವಿತ್ ಹ್ಯಾಂಗಿಂಗ್ ಸೇರಿ. ಇದರದ್ದು ಸ್ಲೀವ್ಸ್ ಹೀಗೆ ಹ್ಯಾಂಗಿಂಗ್ ಬರುತ್ತೆ. 2,200 ಚಾರ್ಜ್ ಮಾಡಿದ್ದೇವೆ. ನೋಡ್ಬೋದು ನೀವು, ಹ್ಯಾಂಗಿಂಗ್ಸ್ ಎಲ್ಲ ಇದೆ, ಕ್ರಿಸ್ಟಲ್ ಬೀಡ್ಸ್ ಹಾಕಿರೋದು ನಾವು, ಬೇರೆ ಬೀಡ್ಸ್ ಹಾಕಲ್ಲ. ಮತ್ತು ಸ್ಯಾರಿ ಕುಚ್ಚು ಇತ್ತು ಅವರದ್ದು, ಅದಕ್ಕೆ 250 ನಾರ್ಮಲ್ ಕುಚ್ಚುವಿಗೆ. ಸೊ ಈ ಬ್ಲೌಸ್ ನೋಡ್ಬೋದು, ಈ ಬ್ಲೌಸ್ ಕೂಡ ಹಾಗೆ ಬೋಟ್ ನೆಕ್ ಬ್ಯಾಕ್ ಸೈಡ್. ಇದಕ್ಕೆ ಕೂಡ 2,300. ನಮ್ಮದು ಆಲ್ಮೋಸ್ಟ್ ಅಷ್ಟೇ, ಒಂದು ಸಿಂಪಲ್ ಮೀಡಿಯಮ್ ರೇಂಜಲ್ಲಿ ಬ್ಲೌಸ್ ಬರೋದಾದರೆ 2,300 2,400 2,500 ಹಾಗೆ ತಗೊಳ್ಳೋದು. ಮತ್ತು ಬೀಡ್ಸ್ ಕೂಡ ಹಾಗೆ ನೀವು ನೋಡ್ಬೋದು, ಕ್ರಿಸ್ಟಲ್ ಬೀಡ್. ನನ್ನ ವರ್ಕಲ್ಲಿ ನೀವು ನೋಡಿದರೆ ತುಂಬ ದೊಡ್ಡ ದೊಡ್ಡ ಬೀಡ್ಸ್ ಎಲ್ಲ ಹಾಕೋದೇ ಕಡಿಮೆ, ಚಿಕ್ಕ ಚಿಕ್ಕ ಬೀಡ್ಸೇ ಹಾಕೋದು ನಾನು. ಜಾಸ್ತಿ ಬೀಡ್ಸ್ ದೊಡ್ಡ ಹಾಕ್ಲಿಕ್ಕೆ ಹೋಗಲ್ಲ. ಎಷ್ಟು ಚಿಕ್ಕದ ಹಾಕ್ತೀವೋ ಮೆಟೀರಿಯಲ್ ಅಷ್ಟು ನೀಟ್ ಪರ್ಫೆಕ್ಟ್ ಫಿನಿಶಿಂಗ್ ಕಾಣುತ್ತೆ. ಸೊ ನೋಡ್ಬೋದು, ಇದು ನಾನು 2,200 ಏನೋ ಇದಕ್ಕೆ ಚಾರ್ಜ್ ಮಾಡಿದ್ದೇನೆ. ಕೈಗೆಲ್ಲ ಹತ್ರನೇ ಬುಟ್ಟಾಸ್ ಹಾಕಿದ್ದೇನೆ. ಸೊ ಈಗ ಇನ್ನೊಂದು ನೋಡ್ಬೋದು ನೀವು, ಇದು ಕೂಡ ಬೋಟ್ ನೆಕ್, ಬ್ಯಾಕ್ ಸೈಡ್ ಹೀಗೆ ಜುಮ್ಕಾ ಹಾಕ್ಲಿಕ್ಕೆ ಹೇಳಿದ್ರು ಅವರು. ಸೊ ಕೈಗೆ ಹ್ಯಾಂಗಿಂಗ್ಸ್ ಹಾಕಿದ್ದೇನೆ. ಸೊ ನೋಡ್ಬೋದು ಎಷ್ಟು ಗ್ರ್ಯಾಂಡ್ ವರ್ಕ್ ಇದೆ ಅಂತ. ಇದಕ್ಕೆ 3,000 ಚಾರ್ಜ್ ಮಾಡಿದೆ ನಾನು, ಸ್ಟಿಚಿಂಗ್ ಬೇರೆ ವರ್ಕ್ ಇದ್ದು. ಇದಕ್ಕೆ ಅಷ್ಟು ಚಾರ್ಜ್ ಮಾಡಿದೆ, 2,500 3,000 ಏನೋ. ಫುಲ್ ಅದೇ ಆ್ಯಂಟಿಕ್ ಬೀಡ್ಸ್, ಆ್ಯಂಟಿಕ್ ಸ್ಟೋನ್ಸ್ ಮತ್ತು ಇದು ಕ್ರಿಸ್ಟಲ್ ಬೀಡ್. ಕೆಲವು ಡಿಸೈನ್ಸ್ ಎಲ್ಲ ನಂದು ಓನ್ ಮಾಡ್ತೇನೆ ನಾನು. ಅಂದರೆ ಅವರು ಡಿಸೈನ್ ಕೊಟ್ಟರೆ ಅವರ ಸಾರಿಗೆ ಬ್ಲೌಸಿಗೆ ಯಾವುದು ಸೂಟ್ ಆಗುತ್ತೆ ಆ ಬ್ಲೌಸಿಗೆ ಸ್ವಲ್ಪ ಮ್ಯಾಚ್ ಮಾಡಿ ಮಾಡ್ತೇನೆ ನಾನು. ಸೊ ಕಸ್ಟಮರಿಗೆ ಏನು ಪ್ರಾಬ್ಲಮ್ ಇರಲ್ಲ, ಅದೇ ಆ ಥರನೇ ಬೇಕು ಅಂತ ಹೇಳಲ್ಲ, ಸ್ವಲ್ಪ ನಾನು ಚೇಂಜಸ್ ಮಾಡಿರೋ ಓಕೆ, ಪ್ರಾಬ್ಲಮ್ ಇಲ್ಲ ಕಸ್ಟಮರಿಗೆ. ಯಾಕಂದರೆ ನೀಟಾಗಿ ಚೆನ್ನಾಗಿ ಕಂಡ್ರೆ ಸಾಕು ಕಸ್ಟಮರಿಗೆ. ಸೊ ಇದು ಫ್ರಂಟ್ ನೆಕ್ ಡಿಸೈನ್. ಸೊ ನೋಡ್ಬೋದು, ಜುಮ್ಕಾ ಬೇಕು ಅಂತ ಹೇಳಿದರು ಬ್ಯಾಕ್ ಸೈಡಲ್ಲಿ. ಸೊ ಅದಕ್ಕೋಸ್ಕರ ನಾವು ಜುಮ್ಕಾ ಕೂಡ ಹಾಕಿ ಕೊಟ್ಟಿದ್ದೇವೆ. ಸೊ ಇನ್ನೊಂದು ಡಿಸೈನ್ ನೋಡ್ಬೋದು ನೀವು, ಇದು ಕೂಡ ಹಾಗೆ, ಇದು ಬ್ರೈಡಲ್ ಡಿಸೈನ್. ಇದು ಕೂಡ 4,000 ಚಾರ್ಜ್ ಮಾಡಿದೆ. 4,000 ನಾನು ಚಾರ್ಜ್ ಮಾಡಿದ್ದೇನೆ, ಯಾಕಂದರೆ ಇದು ಕಟ್ ವರ್ಕ್. ನಿಮಗೆ ನೋಡ್ಬೋದು ನೆಕ್ ಶೇಪಲ್ಲಿ ಕಟ್ ವರ್ಕ್ ಬರುತ್ತೆ. ಇದು ಸ್ವಲ್ಪ ಕಷ್ಟ, ನಮಗೆ ವರ್ಕ್ ಮಾಡಲಿಕ್ಕೂ ಕಷ್ಟ, ಸ್ಟಿಚ್ ಮಾಡಲಿಕ್ಕೂ ಕಷ್ಟ, ಬಟ್ ನೋಡಲಿಕ್ಕೆ ಹಾಕುವಾಗ ಚೆನ್ನಾಗಿ ಕಾಣುತ್ತೆ ಅಂತಂದರೆ ಶೇಪ್ ಎಲ್ಲ ಕರೆಕ್ಟ್ ಬರುತ್ತೆ ಅಂತ. ಸೊ ನೋಡಿದ್ರಲ್ಲ, ಇಷ್ಟು ಡಿಸೈನ್ ನಾನು ಮಾಡಿದ್ದೇನೆ. ಸೊ ಯಾರಿಗಾದ್ರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಮತ್ತು ನನ್ನ ಡಿಸೈನ್ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೇವೆ. ಬಾಯ್, ಥ್ಯಾಂಕ್ ಯು.